ಹ್ಞೂ ಬಂದೆ ಅಯ್ಯೋ ಭಾಳ ಮಂದಿ ನಗಾಕತ್ತಾರ ಅಂದ್ರೆ ಇದು ನಮ್ಮವ್ರದ್ದು ಫೋನ್ ಅಂತ ಗೊತ್ತಾತ ತಡಿ ಬಂದೆ ಎಲ್ಲಿರಪ್ಪ ಯಾರ್ದಿದು ಹಲೋ ಹಲೋ ಶಾರದಾಳಲ್ಲಿ ಮನ್ಯಾಗ ಆ ನಿಮ್ಮ ಶಾರದ ನಮ್ಮ ಮನೆಗೆ ಹಾಕಿ ಬರ್ತಾಳು ಮಂಗನ ಮಗನ ಮಾರಿ ಹೊಡಿಂದೇನೆ ಹಾ ಏ ಕಿತ್ಲೆ ಮಳ್ಳಣ್ಣ ಮಗನ ನಾನ್ ನಿಮ್ ಸಾವುಕಾರ ಮಾತಾಡಕತ್ತಿಲ್ಲ ಏ ನನಗಿರೋದು ಒಬ್ಬರ ಸಾವುಕಾರು ಅವ್ರಿಗೆ ಯಾವಾರ ಹೋಗ್ಯಾರ ಏ ಅಲ್ಗಡಿ ಕಿತ್ಲೆ ನಾನ್ ನಿಮ್ ಸಾವುಕಾರಲ್ಲಿ ನೀ ಸಾವುಕಾರ ಇದ್ರೆ ನಿನ್ ಗುರ್ತಕ್ಕಿದ್ದಿ ಈಗ ನನಗೆ ಫೋನ್ ಹಚ್ಚಿ ಹೇಳ ಏ ಮಗನ ಇಲ್ಲಿ ಮಳೆ ಹಚ್ಚೈತೆ ಶೆಟ್ಟು ತರಿಸ್ಬೇಡ ಶಾರದಾರ ಕೈ ಬರಲ್ಲ ಯಾ ಶಾರದ ನಮ್ಮ ಮನೆಗೆ ಶಾರದಾನು ಇಲ್ಲಪ್ಪ ಲೇ 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 ನಿಮ್ಮ ಸಾವುಕಾರ್ತಿ ಶಾರದಾರ ಕರೀಲೆ ಮತ್ತೆ ಹಿಂಗೇನ ಶಾರದಾ ಅನ್ನಕತ್ತಿಯಲ್ಲ ಸೌಕಾರ್ತಿ ಅಂತ ಹೇಳು ಲೇ ಅಕ್ಕಿ ನಾನು ಹೇಳ್ತಿ ನಾನ ಸಾವುಕಾರ್ತಿ ಅಂತ ಅನ್ಬೇಕಂದ್ರೆ ಹೌದು ಅನ್ಬೇಕು ನೀನು ಅನ್ಬೇಕು ನಿಮ್ಮ ಅಪ್ಪನೂ ಅನ್ಬೇಕು ಏನೀಗ ಇವನು ಅವನ ಇವನು ಅಲ್ಲ ಹೇಳ್ತೀನಿ ನನ್ನ ಮಗ್ಗ ಏಯ್ ಯಾಕಲೇ ಭಾಳ ಮಾತಾಡ್ತಿ ಇಲ್ಲಡ ಇಲ್ಲೇ ಕುಂತ ಅಲ್ಲಿ ಹೊಡೆದನ ಹುಷಾರ ಬರ್ತೀನಿ ತಡಿ ನನ್ನ ಮಗನ ನಾನು ಬಂದು ನಾನು ಮಾಡ್ತೀನಿ ಫೋನೊಂದು ಮನ್ಯಾಗ ಬಿಟ್ಟು ಹೋಗಿ ಹೊರ ಬರ್ಬೇಕಾತ್ ನೋಡ್ ನಾನು ತಿಪ್ಪ್ಯಾ ಹೇ ತಿಪ್ಪ್ಯಾ ಹಲೋ ತಿಪ್ಪ್ಯಾ ಹಲೋ ಏ ತಿಪ್ಪ್ಯಾ ಯಾ ತಿಪ್ಪೆ ಹೋಗ್ಲೆ ತಿಪ್ಪ್ಯಾ ಏನು ಕಬರ್ ಇಲ್ಲ ಕುಂತಿಯಲ್ಲ ಅದಕ್ಕೆ ಫೋನ್ ಬಂದಿತ್ತ ಯಾರ್ದಿಲ್ಲ ಯಾರ್ದನ ಇವ ಸುಮ್ಮನೆ ಮಾತಾಡಕ ಅಯ್ಯೋ ನಿಮ್ ಸಾಕಾರ್ದು ಸೌಕಾರ್ದ ಹ್ಮ್ ಅಂದ್ರೆ ನಾ ಇಟ್ಟು ಸೌಕಾರ್ಗೆ ಬೇದ್ನೆ ನೀ ಅವ್ರಿಗೆ ಬೈದಿ ಓ ಅಯ್ಯೋ ಏನಂತಾರ ನಮ್ಮ ಮನೆಗೆ ಬಂದಿಂದ ಅಯ್ಯೋ ಏನ್ ಮಾಡಕ್ ಏನೇವ ಬಡ್ದ ಬಿಡ್ತಾರ ಮಾತಾಡಿದ್ದು ನಾ ಅಲ್ಲ ಅಂತ ಹೇಳ್ಬಿಡು ಇವ ನಾ ಅಲ್ಲ ಅಂತ ಹೇಳಿದ್ರೆ ನಿನ್ ಧ್ವನಿ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡೆ ಅಂದ್ರ ನಾ ಮಾತಾಡಿದ್ದು ಗೊತ್ತಾಗ್ಬಿಡ್ತೈತಿ ಅವ ಈ ಫೋನ್ ಕಣ್ಣು ಹಿಡ್ದಂಗ ಅದು ತೆಗಿ ಅಂತ ಹೇಳಕ್ ಬರಂಗಿಲ್ಲ ನೀವು ಬಾ ನೀ ಹೇಳ್ದಂಗ ನಿನ್ ಹೆಸರಲ್ಲಿ ಒಂದು ಅರ್ಜಿ ಕೊಟ್ಟು ಅದನ್ನೆಲ್ಲ ತೆಗೆದು ಹಾಕ್ರಿ ಅಂತ ಹೇಳ್ತೇನೆ ಕಾಣ್ ಅಂತವನ ಇಷ್ಟು ದೊಡ್ಡ ವಾದಿ ಬುದ್ಧಿನ ಬರ್ಲಿಲ್ಲ ಅಲ್ಲ ನಿನಗ ನಿನಗೆ ಅರಿವಿಗೆ ಅನ್ನೋದು ಶಾರದಾ ಎಲ್ಲಂದ್ರೆ ನನಗತ್ತೈತಿ ಮಗನ ನಿಮಗ್ ಬಂದಿಲ್ರಿ ಅದು ಇವನ ಯಾರಿಗೆ ಬೇದ್ನೆ ಫೋನ್ಯಾಗ ಯಾರು ಮಾತಾಡಿದ್ರು ನಿನಗ ಅದು ಯಾರು ಇಲ್ವಾ ಫೋನ್ ಮಾತಾಡಿತಿ ಏ ಅವೇಕಿ ಅದ ಬಗ್ಗೆ ಅವ ಫೋನ್ಯಾಗ ಮಾತಾಡಕ ಜೋಬ್ ಏ ನಾನ ಮಾತಾಡ್ದವ ಅದು ಕೇಳಿ ಐ ಅವರ ಸೌಕರ್ಯ ಮಾತಾಡ್ಯಾರಂತ ಇಲ್ಲೇ ಸಾವುಕಾರ ಅಂತಿ ಫೋನ್ಯಾಗ ನನಗತ್ತೈತಿ ಅರೆ ಮಗನ ಹೋಗ್ಲಿ ಬಿಡ್ರಿ ಮುಂಜಾನೆ ಒಂದ್ ಮಾತಾಡತ್ತ ಸಂಜೆನಾಗ ಒಂದ್ ಮಾತಾಡತ್ತ ಅದ್ರದ್ದು ಗೊತ್ತಾಯ್ತಲ್ಲ ನಿಮ್ಗ ಯಾರ ಅಂತ ತಿಳ್ಕೊಂಡ್ ಮಾತಾಡ್ಯಾನ ಹೋಲ್ ಬಿಡ್ರಿ ಅಲ್ಲ ಶಾರದಾ ನನ್ನ ಧ್ವನಿ ಗೊತ್ತಾಗಬೇಕು ನಿಮ್ಗೆ ಅದಕ್ಕೇನು ಇರ್ತೈತಿ ಬಿಡ್ರಿ ಮುಂಜಾನೆ ಏನು ಉಂಡಪ್ಪ ಅಂದ್ರೆ ಏನ ಅಂತ ಮಾತಾಡ್ತಾನ ಅವ್ನ ಕೂಡ ಏನ ಆಯ್ತು ಬಿಡು ಇವ್ನು ಕೂಡ ಕುಂತ್ರ ಹಿಂಗ ಮೂಡ್ ಹಾಳಾಗತ್ತ ನೀವು ಕೂಡ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಯ್ಯೋ ಮಾತಾಡ್ರಿಲ್ಲ ಅದು ಹಾ ಅವ್ನಿಗೆ ಒಂದ್ 20 ರೂಪಾಯಿ ಕೊಡ್ರಿ ತಿಪ್ಪ ತಡ್ರಿ ನಾ ಹೇಳ್ತೇನಲ್ಲ ತಿಪ್ಪ 10 ರೂಪಾಯಿ ಜೀರಿಗೆ ಏನು ಜೀರಿಗೆ 10 ರೂಪಾಯಿ ಜೀರಿಗೆ 10 ರೂಪಾಯಿ ಸಾಸ್ವಿ ಸಾಸಿವೆ 10 ರೂಪಾಯಿ ಜೀರಿಗೆ 10 ರೂಪಾಯಿ ಜೀರಿಗೆ 10 ರೂಪಾಯಿ ಸಾಸ್ವಿ 10 ರೂಪಾಯಿ ಸಾಸಿವೆ ಗಟ್ಟಿ ಹಿಡ್ಕೊಂಬ 10 ರೂಪಾಯಿ ಜೀರಿಗೆ 10 ರೂಪಾಯಿ ಸಾಸಿವೆ ಜಾಕಿಟ್ಗೋ ಗಟ್ಟಿ ಹಿಡ್ಕೊಂಬ ಚೀಟಿ ಹ್ಞೂ ಹೋಗ್ ಬಡ ಬಡ ಜೀರಿಗೆ ಸಾಸಿವೆ ಜೀರಿಗೆ ಸಾಸಿವೆ ಹೇಳ್ರಿ ಅದು ನಿಮ್ಮ ತಂಗಿ ಸುದ್ದಿ ಏನಾಯ್ತು ನಮ್ಮ ತಂಗಿಗೆ
ನೀ ಎಷ್ಟಾಗಿ ಗಾಬರಿ ಆಗಿದ್ದಿ? ಏನೂ ಆಗಿಲ್ಲ. ನೀವ ಗಾಬರಿ ಮಾಡಿಸಿದ್ದು. ನಿಮ್ಮ ತಂಗಿ ಮಗಳಿಗೆ ತಿಳಿತ್ ಬಿಡ್ರಿ, ನಮ್ ತಂಗಿ ಮಗಳಿಗೆ ಮಕ್ಕಳು ಬ್ಯಾಡ, ಆಕಿ ಗಂಡಗ ಮಕ್ಕಳು ಬೇಕು. ಇದ ಹೌದಿಲ್ಲ ನೀವು ನನಗೆ ಹೇಳಕ್ ಬಂದಿದ್ದು. ಆತ್ ಬಿಡ, ಇಟ್ ಸಣ್ಣ ಮಾತಿ ಮನಿ ಬಿಟ್ಟು ಎಲ್ಲಿ ಮಠ ಬರೋದ ಹೇಳಕ? ಇದು ಸಣ್ಣ ಮಾತಂತ್ಯ. ಇವತ್ತು ಇಲ್ಲಿ ಬಂದಿನಿ, ನಾಳೆ ಹಿಂಗ ಮುಂದಿದ ಆತಂದ್ರ ನಾನ್ ನನ್ನ ಮನಿಗೆ ಹೋಗ್ತೀನಿ. ಏಯ್, ಏನ್ ನಿನ್ ಮನಿ ಅಂತ ಅದ? ನಿನ್ ಮನಿ ಅಲ್ಲ, ಅದ ನಿಮ್ಮ ಅಪ್ಪನ ಮನಿ ಅದ. ನಮ್ಮ ಅಪ್ಪನ ಮನಿ ಆದ್ರ ನಾ ಹುಟ್ಟಿದ ಮನಿ ಅದ. ಹುಟ್ಟಿದ ಮನ್ಯಾಗ ಎಷ್ಟ್ ದಿನ ಅಂತ ಇರ್ತಿ? ಮದ್ವಿ ಮಾಡಿ ಕೊಟ್ಟಿನ ಗಂಡನ ಮನ್ಯಾಗ ಇರಬೇಕ. ಇರಾಕ್ ನಾ ಎಲ್ಲೂ ಅಲ್ಲಂದಿನಿ, ಆದ್ರ ಮಕ್ಳು ಅಂತಿ ನೋಡ, ಅದ ಆಗ್ ಬರೋದಿಲ್ಲ ನನಗ. ಏನ್ ಮದ್ವೆ ಆಗಿ 3 ವರ್ಷ ಆತ ದೋಸ್ತ್ರ ಎಲ್ಲಾರು ಏನಾದ್ರು ಒಂದ್ ಬೆಕ್ಕಿನ ಮರಿನೂ ಹಡ್ದಿಲ್ಲ ಅನ್ನಕತ್ತಾರ. ನಾ ಒಂದ್ ಕೂಸ್ ಹಡಿಬೇಕಂದ್ರ ನಾವ್ ಒಂದ ಮುಂದ ವಿಚಾರ ಮಾಡಾಕ್ ಕುಂತೀನಿ, ಅಂತಂದ್ರ ಬೆಕ್ಕಿನ ಮರಿ ಹಡಿ ಅಂತೀನಿ. ನೀನು ಬೆಕ್ಕಿನ ಮರಿ ಹಡಿಯೋದಿತ್ತಂದ್ರ ಬೆಕ್ಕಿಗೆ ಲಗ್ನ ಹೋಗ್, ಹಂಗಂದ್ರ ನಂಗೆ ಸೋಡ್ ಸಿಡಿ ಕೊಟ್ಬಿಡು ನೀನು. ಅಲ್ಲಲ್ಲಿ ಒಂದ್ ಬೆಕ್ಕಿನ ಮರಿ ಅಂತ ಹಡಿ ಅಂತಂದ್ರ ನೀ ಏನ್ ಬೆಕ್ಕಿನ ಮರಿನ ಹಡಿತಿ ಏನ್? ಅಲ್ಲ, ನಿನ್ ದೋಸ್ತ್ ಹೇಳ್ತಾರ ಅಂತ ಹೇಳಿ ಏನ್ ಬೆಕ್ಕಿನ ಮರಿ ಹಡಿತೀನಿ ಅಂತ ಮಾಡಿ ನೀನ್ ನಾ ಕೂಸ್ ಹಡಿಯಾಕನ ಹಿಂದ ಮುಂದ ನೋಡಾಕ್ ಕುಂತೀನಿ. ಏ ಅದೆಲ್ಲ ಬೆಳ್ಳಿ, ಒಂದ್ ಕೂಸ್ ಕೊಡು. ಎಲ್ಲಾರು ನಮ್ ದೋಸ್ತರೆಲ್ಲ ತಮ್ಮ ಮಕ್ಳು ಬರ್ತಡೇ ಕರೆಯಕತ್ತಾರ. ದಿನ ನಾನು ಅವ್ರ ಮಕ್ಳು ಬರ್ತಡೇ ಗಿಫ್ಟ್ ಒಯ್ದು ಸಾಕಾಗೈತ್ ನನಗ. ಆ ಮಕ್ಳು ಇನ್ಕಮಿಂಗ್ ಬರಬೇಕ ಬ್ಯಾಡ ನನಗ? ಯವ್ವ, ನೀನ್ ಇನ್ಕಮ್ ಸಂಬಂಧ ಒಂದ್ ಕೂಸ್ ಹಡದ್ ಕೊಡ ಅಂತೀಯ ನನಗ್. ಹಿಂಗಂದ್ರ ನಾ ಕೂಸ್ ಹಡ್ಯಾಕ ತಯಾರಿಲ್ಲ ನೋಡ್. ಎದಕ್ಕ ಏನಾಗತ್ತ? ಯಾಕೆ ಅಡಂಗಿಲ್ಲ ಅನ್ನಕತ್ತಿ ನೀನ? ನನ್ ಬ್ಯೂಟಿ ಎಲ್ಲಾ ಹಾಳಾಕೈತಿ. 4 ಮಂದಿ ಹೋಗೋರು ನೋಡಿ ನನ್ ಹೆಂಗ್ ಅನ್ಬೇಕು? ಏನ್ ಅನ್ಬೇಕ? ನೋಡ ಆಕಿ ಎಷ್ಟು ಬ್ಯೂಟಿ ಅದಾಳ ಅನ್ಬೇಕು. ನನ್ ವಾರ್ಗ್ಯಾರು ನಮ್ ಗೆಳತಾರ ಎಲ್ಲಾರು ನೋಡಾಕಿ ಹೊಟ್ಟಿ ಉರ್ಕೋಬೇಕ. ಅವ್ರ ಹೊಟ್ಟಿ ಉರ್ಸಕ್ ಹೋಗಿ ನನ್ ಹೊಟ್ಟಿ ಮ್ಯಾಗ ಯಾಕೆ ತಣ್ಣೀರ್ ಹಾಕ್ತಿ? ಯಾಕೆ ನೀನ್ ಹೊಟ್ಟಿ ಮೇಲೆ ತಣ್ಣೀರ್ ಹಾಕಕ್ ಹೋಗ್ಲಿ? ನೀರ್ ಬಿಡದ ವಾರಕ್ಕೊಮ್ಮೆ ಬಿಡ್ತಾನ. ದಿನ ಬಿಟ್ಟಿದ್ನಂದ್ರ ದಿನ ನಾನ್ ನೀರಾಗ ಮುಣಗಿಸ್ತಿದ್ದೆ ನೀನ್? ಮುಳುಗ್ಸೋದಲ್ಲ, ದಿನ ಉಸಿರ ಗಟ್ಟಿಸ್ ಬಿಡ್ತಿದ್ದೆ ನಿನ್ನ. ಹಂಗೆಲ್ಲ ಅನ್ಬಾರ್ದು ಹುಚ್ಚಿ. ನಾನ್ ನಿನ್ ಗಂಡ ಅಂತ ತಿಳ್ಕೊಂಡೆ, ನನ್ ಗುಡುಗಳು ಗುಂಡ ಅಂತ ತಿಳ್ಕೊಂಡೆ. ಗಂಡ ಅಂತ ಹೇಳಿ ತಿಳ್ಕೊಬೇಕಂದ್ರ ನೀ ಮಗ ಹಡಿ ಅಂತ ಕಾಡ್ಬಾರ್ದು ನೋಡ. ಮತ್ತ ಆತ್ ನಡಿ, ಇದು ನಿನಗ್ ಬೇಡ. ನಿಮ್ಮ ಅವ್ವ ಅಪ್ಪಗ ಕೇಳ್ತ ನಾನು. ಯಾಕ ನಮ್ಮವ್ವ ನಮ್ಮ ಅಪ್ಪಗೆ ಯಾಕೆ ನೀ ಹೇಳ್ತಿ ಈ ಸುದ್ದಿ ಏನಾರ ನಮ್ಮವ್ವ ನಮ್ಮ ಅಪ್ಪ ಕೇಳಿದೆ ಅಂದ್ರೆ ನೀನ್ ಹೋಗೇ ಬಿಡ್ತೀನಿ ನೋಡ್. ಮತ್ತ ಆತ್ ಬಿಡ, ನಿಮ್ಮ ಅವ್ವ ಅಪ್ಪ ಕೇಳೋದ ಬೇಡ. ನಡಿ ಮನಿ ಕಡೆ. ಹಿಂಗ್ ಸರಳ ಬಾ ದಾರಿಗೆ. 10 ರೂಪಾಯಿ ಜೀರಿಗೆ, 10 ರೂಪಾಯಿ ಸಾಸ್ವಿ, 10 ರೂಪಾಯಿ ಜೀರಿಗೆ, 10 ರೂಪಾಯಿ ಸಾಸ್ವಿ, 10 ರೂಪಾಯಿ ಜೀರಿಗೆ, 10 ರೂಪಾಯಿ ಸಾಸ್ವಿ, ಜೀರಿಗೆ 10 ರೂಪಾಯಿ ಸಾಸ್ವಿ. ಬರೀ ಜೀರಿಗೆ ಸಾಸಿ ಹಿಡ್ಕೊಂಡು ಕುಂತಲ್ಲಿ ರೊಕ್ಕ ತಾಯಿಲೆ ತಡ್ರಿ, ಇದು 10 ರೂಪಾಯಿ ಜೀರಿಗೆನೂ, ಇದು 10 ರೂಪಾಯಿ ಜೀರಿಗೆನೂ ತಿಳಿಯವಲ್ದು ನಮಗೆ. ಸ್ವಲ್ಪ ತಡ್ರಲ್ಲ. ಲೇ ಚಬ್ಬಂಕ, 2 ಒಂದ ತಾಯಿಲೆವು 10 ನೋಟು. ಹೌದಾ ರೀ ಸೌಕಾರ, 2 ಒಂದ ಅಂತ ಅಷ್ಟು ತಿಳಿಯೋಲ್ಲ. ನಮ್ಮ ಸೌಕಾರ ಅದು ಬೇರೆ ಕೊಟ್ಟಾಳ. ಅದು ಕೇಳ್ಕೊಂಡು ಹೊಳೆ ಬಂದು ಹೋಯ್ತೀನಿ, 2 ಕೊಡ್ಬೇಕಂತ. ನಾ ದಡ್ಡದಿನ ಅಂತ ತಿಳ್ಕೊಂಡ ನನ್ನ ಸೌಕಾರ. ಸುವಾಸಿದ ನಾವಂತಿ ಇನ್ನೂ ಇಂಥ ಹಸೆ ಏನಾದವಪ್ಪ. ಏನ್ ಬೇಡ್ಕೊಂಡಿ ದೇವ್ರ ಹತ್ರ? ಇನ್ನೇನ್ ಬೇಡ್ಕೊಲಿ, ಮಗಳಿಗೆ ಈ ಮಕ್ಕಳಾಗಲಿ ಅಂತ ಬೇಡ್ಕೊಂಡಿ. ಆತು, ನೀನು ಮಕ್ಕಳಾಗಲಿ ಅಂತ ಬೇಡ್ಕೊಂತಿ, ಆಕೆ ಮಕ್ಕಳು ಅಲ್ಲ ಅಂತ ಬೇಡ್ಕೊಂತಾಳ. ಹಿಂಗ ಎಷ್ಟು ದಿವ್ಸ ನಡಿತೈತಿ ನಿಮ್ ನಡಿಲಿ? ಅಯ್ಯ, ಆಕಿ ಬ್ಯೂಟಿ ಹಾಳಾಗತ್ತಂತ ಮಕ್ಕಳು ಅಲ್ಲೇನಾಗತ್ತಾಳ. ನೀ ಯಾಕೆ ಹಂಗೆ ಬೇಡ್ಕೊಂತಿ? ಮಗಳಿಗೆ ಮಕ್ಕಳು ಬೇಕಂತಂದು ಒಂದು ಮೊಮ್ಮಗನಿಗೆ ಕೊಟ್ರ ಚಿಂತೆ ಬಿಟ್ಟು ಹೋಗತ್ರಿ. ಮೊಮ್ಮಗನ ಗಂಡನ್ ಮಾಡಿ ನಾನು ಹೊರಗೆ ಹಾಕಕ್ಕ ಐಡಿಯಾ ಮಾಡಿರಿ ನೀವು. ಹಂಗ್ಯಾಕಂತೀರಿ? ಮೊಮ್ಮಗನ ಗಂಡನ ಅಂತಾರ. ಮೊನ್ನೆ ನನಗೆ ಮೊಮ್ಮಗಳು ಬೇಕಂತಂದ್ರ ನೀ ಸೌತಿ ತರ್ಬೇಕ ಅಂತೇನ ಅಂದ್ಯಲ್ಲ, ಅದು ಸುಮ್ ನಕಲಿಗೆ ಹನ್ಯಾಳ. ನಾನೇನು ಅಸ್ಲಿಗೆ ಅಂದೇನ? ನಾನು ನಕಲಿಗೆ ಅಂದ್ಯಾಳ. ಇರ್ಲಿ ಬಿಡ, ನೀನ ಹೆಂಡರಾಗ್ಲಿ ಗಂಡರಾಗ್ಲಿ ಒಟ್ಟು ಮಗಳಿಗೆ ಮಕ್ಕಳಾದ್ರೆ ಸಾಕು. ಆಗೋದಿಲ್ಲ, ಆಗೋ ಚಾನ್ಸಸ್ ಇಲ್ಲ. ಅದು ಯಾಕೆ ಹಂಗಂತಿ? ಯಾಕಂದ್ರ ನೀ ಬಡ್ಡಿ ತಿಂತಿಯಲ್ಲ, ಅದಕ್ಕೆ ಮಗಳಿಗೆ ಮಕ್ಕಳಾಗಲ್ಲ. ಅಯ್ಯ, ಅದು ಯಾಕ? ನಾವು ಒಬ್ಬಾಕೇನು ಊರಾಗ ಬಡ್ಡಿ ತಿನ್ನಕ್ಕೆ ರಗಡ್ ಮಂದಿ ತಿಂತಾರ. ಅವ್ರಿಗೆಲ್ಲ 8 ಮಕ್ಕಳಾಗ್ಯಾವ ಅಲ್ಲನ? ಆಗ್ಯಾವು, ಒಂದರ ಸುದ್ದ ಅದಾವ. ತಾಯಿ ತಂದೆ ಮಾಡಿದ ಪಾಪ ಮಕ್ಕಳಿಗೆ ಕಾಡ್ಲಾರ್ದು ಬಿಡಂಗಿಲ್ಲ. ಅಯ್ಯೋ ಹೋಲ್ ಬಿಡ್ರಿ, ಮಾಡ್ದ ಪಾಪ ಆಡ್ದ ಬಾಯಾಗಂತ. ಯಾಕೆ ಸುಮ್ಮನೆ ಮುಂದೆ ಏನಾಗುತ್ತೆ ನೋಡೋಣ ಅಂತ. ನಡಿ, ಎಲ್ಲ ನಿಮ್ದ ನಡೆದೈತಿ, ನಡಿ. ಇದು ನಿನಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಗೊತ್ತಿದ್ಮೇಲೆ ಮತ್ತೇನದು ಹೊಸ ಸುದ್ದಿ? ಅಲ್ಲೊಬ್ರು ಸ್ವಾಮಿಗಳು ಅದಾರ, ಗಂಡ ಹೆಂಡತಿ ಇಬ್ಬರು ಕರ್ಕೊಂಡು ಹೋದ್ರೆ ಅಲ್ಲಿ ಶುದ್ಧ ಆಗತ್ ನೋಡ್. ಅಯ್ಯ, ಮಕ್ಕಳು ಹಿಡಿದ್ರ ಬ್ಯೂಟಿ ಹಾಳಾಗತ್ತ ಅಂತ ಮಕ್ಕಳ ಬ್ಯಾಡ ಅಂತ ಕೈ ಬಿಟ್ಟಾಳ. ಅಂತ ಸಾವುಗಳು ಅಂತ ಬರ್ತಿದ್ದಾಳಲ್ಲ ಆಕೆ. ತಿಳಿಸಿ ಹೇಳಿದ್ರ ಶುದ್ಧ ಆಗತ್ತ. ಆಕಿ ಗಂಡ ಮಕ್ಕಳು ಬೇಕಂತಾನಿಲ್ಲ. ಅವ ಎಲ್ಲ ಮಕ್ಕಳು ಬೇಕು ಅಂತಾನ, ಆದ್ರೆ ನಮ್ ತಂಗಿ ಮಗಳಿಗೆ ಕೇಳ್ಬೇಕಲ್ಲ. ಆಕಿ ಮಂಡ್ಯ ಅದಾಳ ಅನ್ನೋದು ಗೊತ್ತು. ಅದಕ್ಕ ಆಕಿಗೆ ಅಲ್ಲಿ ಕರ್ಕೊಂಡು ಹೋಗಿ ಸ್ವಾಮಿಗಳಂತ ಶುದ್ಧ ಮಾಡಿಸೋದು. ನಮಸ್ಕಾರ ಸಾವುಕಾರ.
ನೀವಿಲ್ಲದ್ರಲ್ರಿ ನಾ ದೊಡ್ಡ ಮನೆಗೆ ಹೋಗಿದ್ದೆ. ಹೌದು ಅಲ್ಲಿ ಬಾ ಅಂತ ಅಂದಿದ್ದೆ, ಸ್ವಲ್ಪ ಕೆಲಸ ಇತ್ತು ಇಲ್ಲಿ ಬಂದೆ. ನೋಡಪ್ಪ, ಮಂದಿ ಬರೋದು ಇನ್ನು ನಾಳೆಗೈತಿ, ಆಮೇಲೆ ನೋಡಕ್ ಬರುತ್ತ. ಇವತ್ತು ಇಲ್ಲೇ ಅಡಿಗೆ ಮಾಡಿಬಿಡು. ಮತ್ತ ಸಾವ್ಕಾರ ಇವತ್ತ ಅಲ್ಲಿ ಅಡಿಗೆ ಮಾಡ್ಬೇಕಂತ ಹೇಳಿದ್ರಿ ಅವ್ರ ನಮ್ಗ. ಹೌದಾ ಹೇಳಿದ್ದೆ, ಸೌಕರ್ಯ ಬೇಡ ಅನ್ನಲ್ಲ ಅಷ್ಟ ಕರೆ. ಆದ್ಬಿಡು ಸಾವ್ಕಾರ, ಇವತ್ತು ಇಲ್ಲೇ ಅಡಿಗೆ ಮಾಡ್ತೀನಿ. ಅಷ್ಟು ಮಾಡಪ್ಪ, ಆಮೇಲೆ ಮಾತಾಡಿ ಅಂತ. ಇನ್ನೊಂದ್ ಕೆಲ್ಸ ಹೇಳಿದ್ರಲ್ಲ, ಆಫೀಸ್ಗೆ ಹೋಗೋದೈತೆ ಅಂತ. ಏನ್ ಈಗ ಹೋಗೋಣ? ಊಟ ಮಾಡಿಂದ ಹೋಗೋಣ? ಊಟ ಮಾಡಿಂದ ಹೋಗೋಣಲ್ಲ. 10 ರೂಪಾಯಿ ಜೀರಿಗೆ, 10 ರೂಪಾಯಿ ಸಾಲ. ತಿಪ್ಪ ಅಣ್ಣ ಬಂದಿ ಅಲ್ಲ ರೊಕ್ಕ ಹಿಡ್ಕೊಂಡು, ಅಂಗಡಿಗೆ ಹೋಗಿದ್ದಿಲ್ಲ. ಹೋಗಿದ್ದೀವ? ಇದು 10 ರೂಪಾಯಿ ಜೀರಿಗೆ ತಗೊಳ್ಳೋದು, ಏನ್ ಈ 10 ರೂಪಾಯಿ ಜೀರಿಗೆ ತಗೊಳ್ಳೋದು ತಿಳಿಯೋದಿವ? ಹುಚ್ಚ, ಇವ್ ಎರಡು ಒಂದದಾವು. ನೀ ಯಾವ್ದು ಕೊಟ್ರು ಜೀರಿಗಿದ, ಯಾವ್ದು ಕೊಟ್ರು ಸಾಸಿವಿದ. ಅಲ್ವಾ? 10 ರೂಪಾಯಿ ಜೀರಿಗೆ ಅಂದ್ಯ, 10 ರೂಪಾಯಿ ಸಾಸಿವೆ. ಈ 10 ರೂಪಾಯಿ ಸಾಸಿವೆ ತಗೊಳ್ಳು, ಈ 10 ರೂಪಾಯಿ ಸಾಸಿವೆ ತಗೊಳ್ಳು. ಈ 10 ರೂಪಾಯಿಲೆ ಸಾಸಿವೆ ತಗೋ, ಈ 10 ರೂಪಾಯಿಲೆ ಜೀರಿಗೆ ತಗೋ. ಈ 10 ರೂಪಾಯಿ ಸಾಸಿವೆ, ಈ 10 ರೂಪಾಯಿ ಜೀರಿಗೆ, ಈ 10 ರೂಪಾಯಿ ಸಾಸಿವೆ. ಕರ್ಮ, ಏನ್ ಮಾಡ್ಬೇಕ್ರಿ ಇಂತ ಹುಡುಗನ್ ಕೆಲ್ಸಕ್ಕೆ ಇಟ್ಕೊಂಡು? ಅದಕ್ಕ ನಾನು ತೆಗೆದು ಬಿಡ್ಬೇಕಂತ ಮಾಡೀನಿ. ಹಂಗೆಲ್ಲ ಮಾಡ್ಬೇಡ್ರಿ. ಅವ್ರಪ್ಪಗ್ ಮಾತು ಕೊಟ್ಟಿ ನಾನು, ನಾ ಸಾಯಿ ತನಕ ನಿನ್ ಮಗನ್ ಜಪಾನ್ ಮಾಡ್ತೇನೆ ಅಂತ. ಸಣ್ಣ ಅಂದಿರತ್ತೆ, ನಮ್ ಕೈಯಾಗ ಬೆಳೆದನಲ್ಲ, ಹುಡುಗಾಟಿಗೆ ಎಂದರಮ್ ತಲಿ ತಿಂತಾನ. ಹೋಲ್ ಬಿಡ್ರಿ. ಆದ್ರೂ ನಿಷ್ಠಾವಂತ ಮನುಷ್ಯ, ಯಾರ್ದು ಒಂದ್ ಪೈಸಾ ತಿನ್ನವಲ್ಲ, ಒಳ್ಳೆಯವರನ್ರಿ. ಅದಕ್ಕ ನಾನ್ ನಿಮ್ ಸಲುವಾಗೆ ಬಿಟ್ಟಿನಿ. ಬಾಳ ತಲೆ ತಿಂತಾನವ. ಅವ್ವ ಡಬ್ಬೆ ಜೀರಿಗೆ ಸಾಸಿವೆನೇ ಇಲ್ಲ. ಹೌದು ಗೊತ್ತೈತಿ, ಅದಕ್ಕ ತಿಪ್ಪ ಕಳ್ಸಿನ ತರಾಕ. ಅವ ಇಲ್ಲೇ 7-11 ಮಾಡಾಕತ್ತಾನ, ಬರ್ತಾನ ತಡಿ. ಅಯ್ಯೋ, ಮೊದಲ ಆ ತಿಪ್ಪನ್ ಕಳ್ಸಿರಿ, ಬಡ್ರ ಮನುಷ್ಯಾವ ಅಲ್ವೇ. ದೊಡ್ಡ ಮಳಗ ಜಗ್ಗ ಹೊಟ್ಟೆವು, ಅಲ್ಲಿ ತಂದ್ಬಿಟ್ಟು ಅವ್ನ ಕೈಗೆ ರೊಕ್ಕ ಕೊಟ್ಟು ಕಳ್ಸಿವ. ಗೊತ್ತೈತಾಳ, ನನಗ ಬುದ್ಧಿ ಹೇಳಕ್ ಬರ್ಬೇಡ. ಅದು ಬೇರೆ ಕೆಲ್ಸ ಇತ್ತು, ಬರ್ತಾನ ತಡಿ. ಆ ತಾಡ್ರಿ ಅವರ ಏನ್ರಿ, ತಿಪ್ಪ ಬರ್ಬೇಕು, ಇನ್ನು ಅಡಿಗೆ ಆಗ್ಬೇಕು, ಆಮೇಲೆ ಊಟ ಆಗ್ಬೇಕು. ಸ್ವಲ್ಪ ತಡ ಆಗತ್ತ, ನಡಿತೈತಿಲ್ಲ? ಆಯ್ತು ಬಿಡು, ತಡ ಆಗ್ಲಿ, ನಡೀತೈತ. ನಡಿತೈತಲ್ಲ, ನೀವ್ ಇಷ್ಟಂದ್ರ ಸಾಕು ನೋಡ್ರಿ. ಕುರ್ಕುರ್ ಕೊಡ್ರಿ. ಏನಿಲ್ಲವ, ನಿಮ್ ಸಸ್ಯ ಕಿರಿಕಿರಿ. ಮತ್ತೇನಂತ ಕಿರಿಕಿರಿ ಕಿಂದು? ಎತ್ತಿ ನನ್ ಸುದ್ದಿ ಬರ್ಬೇಡ ನೀನ್. ನಿನ್ ಸುದ್ದಿ ಬರ್ಲಾದ ಹಾದಿ ಬೀದಿ ಹೋಗೋನು ಹೇಳೇನ? ಹೇಳ ನಿಮ್ಮ ಅವ್ಗ, ಇಲ್ಲಂದ್ರ ನೆನಪೈತಿಲ್ ನಿನಗ? ನೆನಪಾಯ್ತು, ಸುಮಾರ ಇರ, ನಾ ಎಲ್ಲ ಹೇಳ್ತೀನಿ. ನನಗೇನ್ ಹೇಳ್ತಿಲ್ಲ, ನಿನ್ ಹೆಂಡತಿಗೆ ಹೇಳ ಬುದ್ಧಿ ನನಗೆ ಹೇಳಕ್ ಬಂದ ನೀವ. ಗೊತ್ತಾಗ ನಿಮ್ ಇಬ್ಬರು ಸಲ ಸಾಕಾಗ್ಬಿಟ್ಟವ ನನಗಾಕ್ರ. ಏನಂದಿಲ್ಲ, ನಮ್ಮಿಬ್ಬರು ಸಲ ಸಾಕಾಗೈತೆ ಕಿಸ್ಬಾಯಿ. ಇಲ್ಲಿ ನೋಡೈತಿ, ನನ್ ಗಂಡ ಕಿಸ್ಬಾಯ್ ಅಂತ ಕರಿಬೇಡ ನೀನ. ಅವ್ ಸೋಗ್ ಮಾಡ್ತಾಳ, ನನ್ ಮಗ್ ನಾಡ್ದೆ ನೀ ಹರ್ದಿಲ್ಲ. ಕಿಸ್ಬಾಯಿ, ಹಳೆ ಕಿಸ್ಬಾಯಿ. ಎತ್ತಿ ನೀ ಜೋರ್ ಬಾಯಿ ಮಾಡ್ಬೇಡ, ನಿನಕಿನ ಬಲ ಜೋರ್ ಬಾಯಿ ಮಾಡಕ್ ಬರ್ತೈತಿ ನನಗ. ನನ್ ಮುಂದೆ ಹಿಂಗ್ ಮಾತಾಡ್ತಿಲ್ಲ, ನೋಡ್ದೇನೋ ನಿನ್ ಹೆಂಡತಿ ಹ್ಯಾಂಗ್ ಮಾತಾಡ್ತಾಳ. ಸುಮ್ನೆ ನಿಂತಲ್ಲ ಕೇಳ್ಕೊಂಡ ಕೋಣ, ಹಳೆ ಕೋಣ. ಬೇ ಯವ್ವ, ನಾನ್ ಎಂತ ಮುಂದೆ ಕ್ವಾಣ ಅನ್ಬೇಡ ನೀ. ನಾ ಹಳೆ ಕ್ವಾಣ ಅಲ್ಲ, ಹೊಸ ಕ್ವಾಣ ಅದೀನಿ. ಅಯ್ಯಯ್ಯ, ಹೊಸ ಕೋಣ ಅಂತ ಹೊಸ ಕೋಣ ಹಿಂಗ ಹೇಳಕ್ ನಾಚಿಕೆಯಾರ ಬರುತ್ತಿಲ್ಲ ನಿನಗ? ನನಗೆ ಯಾಕೆ ನಾಚಿಕೆ ಬರ್ಬೇಕ? ನಾ ಗೊಡ್ಡ ಎಮ್ಮಿಗೆ ಮದುವೆ ಆಗಿನಿ. ಅಂದ್ರೇನ ನಾ ಗೊಡ್ಡೆಮ್ಮೆ ಅಂತ ಹೇಳಿ ನನಗ ಹಂಗ್ಸುದು ನನಗ್ ಗೊತ್ತಾಗ್ತೈತಿ. ಹಂಗ ಸಟ್ ನನ್ನ ಮೊಮ್ಮಕ್ಕಳು ನೋಡೋಣ. ಕೊಡ್ತೀನಿ ಬಾ, ಸಟ್ಟ ನಮ್ಮ ಅಮ್ಮಗನ್ ಕೊಡ ಅನ್ನಕ್ ನಾನು ನಿನ್ ಮಷಿನ್ ಮಾಡಿ ಏನೇತಿ ನೀನು? ಅಲ್ಲೇ ಮಷೀನ್ ಪಾಪಡಿ ಕೊಡ್ತಾವ, ಮಕ್ಕಳು ಏನಾರು ಕೊಡ್ತಾವನ? ಬಂದಾವ ನೋಡ್ ಮಾರ್ಕೆಟ್ನಾಗ ಮಷಿನ್ ತಗೊಂಬಾ, ನನ್ ಕೈ ಬಿಟ್ಬಿಡು. ಯವ್ವ, ಮಗ ಕೊಡೋ ಮಿಷಿನ್ ಬಂದವ, ಹಿಂಗ ಹೇಳಿ ಯಾರು ತಲೆ ಕಟ್ಸಿ ನೀನ? ಯಾವ ಬಿಟ್ಟು ಬಿಡ್ರಿ ಬೇ, ಸುಡ್ದೇನೆ ಇಬ್ರು ಒಟ್ಟು ಬಾಳ ಸಾಕೈತಿ. ಬರ್ರಿ ಹೋಗೋಣ ಮನಿಗೆ, ಆಮೇಲೆ ಮಾತಾಡೋಣ ಅಂತ. ಅಂಗಡಿ ಬಂದ್ ಮಾಡ್ರಿ. ಬಾರ ಬರ್ತೀನಿ. ಸಾಕಾಯ್ತು ನೋಡಿ ಸಲ ಅಂಗಡಿ ಬಂದ್ ಮಾಡ್ಬೇಕು ನಾನು.